ನಾನು ಅಥ್ಲೀಟ್ ಆಗಿದ್ದೆ, ವಾಲಿಬಾಲ್ ಆಡ್ತಿದ್ದೆ. ಶೋಲ್ಡರ್ ಇಂಜುರಿ ಆಯಿತು. ಒಬ್ಬರು ಸರ್ಜರಿ ಮಾಡಬೇಕು ಅಂದರು, ಒಬ್ಬರು ಅಷ್ಟೇ ನಿಂದು ಸ್ಪೋರ್ಟ್ಸ್ ಲೈಫ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಸೊ ಫಿಟ್ನೆಸ್ಸಲ್ಲಿ ಈಗ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ನೋಡಿದ್ರೆ, ಎಸ್ಪೆಷಲಿ ಇನ್ ಇಂಡಿಯಾ ಅಂದರೆ ಫಿಟ್ನೆಸ್ ಟ್ರೈನರ್ಸ್ಗೆ ಅಷ್ಟೊಂದು ವ್ಯಾಲ್ಯೂ ಇಲ್ಲ. ಫಿಟ್ನೆಸ್ ಟ್ರೈನರ್ ಜಿಮ್ ಟ್ರೈನರ್ ಅವನು ಅಂತ ನೋಡ್ತಾರೆ. ನಾನು ಮಾತಾಡ್ತೀನಿ, ಹೇಳ್ತೀನಿ, ಫಿಟ್ನೆಸ್ ಟ್ರೈನರ್ಸ್ ಆರ್ ಲಿಟ್ರಲಿ ಲೈಕ್ ಡಾಕ್ಟರ್ಸ್. 90 days ಮಾಡೋದಕ್ಕೆ ಯು ನೀಡ್ ಟು ಹ್ಯಾವ್ ಅ ಬೇಸ್. ಈಗ ನಾನು ಒಂದು ಕೋಚ್ ನನ್ನ ವರ್ಕ್ ಮಾಡ್ತಿರ್ಬೇಕಾದ್ರೆ 100 days ನಾನು 10 kgs ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ, ನನ್ನ ಕ್ವೆಶ್ಚನ್ ಏನು ಅಂದರೆ, ಆ 100 days ಆದಮೇಲೆ ಏನು ಅಂತ ನಾನು ಕೇಳ್ತೀನಿ. ಓಕೆ, ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ ನೋ ಫಿಟ್ನೆಸ್ ಟ್ರೈನರ್, ಒಂದು ಪರ್ಟಿಕ್ಯುಲರ್ ಟ್ರೈನರ್ ಬಂದು ಒಂದು ಕ್ಲೈಂಟ್ಗೆ ನಾನು ಇಷ್ಟು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಏನು ಪ್ರೋಗ್ರಾಮ್ ಫಾಲೋ ಮಾಡ್ತಾಯಿದ್ದೀವಿ ಬಸ್, ಇದು ನನ್ನ ಬಾಡಿ, ಇದು ನಂದು ಲೈಫು ಅಲ್ವಾ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ರೆಸ್ಪಾನ್ಸಿಬಿಲಿಟಿ? ಬಿಕಾಸ್ ಇಂಡಿಯಾಲಿ ಅಷ್ಟೊಂದು ರೆಗ್ಯುಲೇಷನ್ಸ್ ಇಲ್ಲ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಕಿರಣ್. ನೀವು ನೋಡ್ತಾ ಇದ್ದೀರಾ ಓಲ್ಡ್ ಮಾಂಕ್ ಸ್ಟುಡಿಯೋ. ಇವತ್ತು ನಮ್ಮ ಈ ಎಪಿಸೋಡಲ್ಲಿ ಕಂಪ್ಲೀಟಾಗಿ ಫಿಟ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪವನ್ ರಾಜು ಅವರಿದ್ದಾರೆ. ಪವನ್ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ಸ್ ಕಿರಣ್. ಹೇಗಿದ್ದೀರಾ? ಫ್ಯಾಂಟಾಸ್ಟಿಕ್. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಯಾರಿಗೆ ಆದರೂ ಇನ್ಸ್ಪಿರೇಷನ್ ಅನ್ನೋದು ಮನುಷ್ಯನ ಹೇಗೆ ಬೇಕಾದರೂ ಚೇಂಜ್ ಮಾಡಿಬಿಡುತ್ತೆ. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ನೀವು ಫಿಟ್ನೆಸ್ ಕೋಚಾಗಿ ಕೆರಿಯರ್ನ ಆಪ್ಟ್ ಮಾಡೋದಕ್ಕೆ ಏನು ಇನ್ಸ್ಪೈರ್ ಮಾಡ್ತು ಅಂತ? ಫಿಟ್ನೆಸ್ ಕರಿಯರ್ನ ಚೂಸ್ ಮಾಡೋದಕ್ಕೆ ನನ್ನದೇ ಆದಂಥ ಒಂದು ಪರ್ಟಿಕ್ಯುಲರ್ ರೀಸನ್. ಯಾಕಂದರೆ ನಾನು ಅಥ್ಲೀಟ್ ಆಗಿದ್ದೆ, ವಾಲಿಬಾಲ್ ಆಡ್ತಿದ್ದೆ. ಸೊ ವಾಲಿಬಾಲ್ ಜರ್ನಿ ಮಾಡ್ತಿರ್ಬೇಕಾದ್ರೆ ನನ್ನ ಶೋಲ್ಡರ್ ಇಂಜುರಿ ಆಯಿತು. ಸೊ ಅದನ್ನು ನಾನು ಕೆಲವೊಂದು ಡಾಕ್ಟರ್ಸ್ನ ಮೀಟ್ ಮಾಡಿದಾಗ ಎಲ್ಲರದ್ದು ಒಂದೊಂದು ಒಪಿನಿಯನ್. ಒಬ್ಬರು ಸರ್ಜರಿ ಮಾಡಬೇಕು ಅಂದರು, ಒಬ್ಬರು ಅಷ್ಟೇ ನಿಂದು ಸ್ಪೋರ್ಟ್ಸ್ ಲೈಫ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಐ ಸ್ಟಾರ್ಟೆಡ್ ರಿಸರ್ಚಿಂಗ್ ಅಬೌಟ್ ಫಿಟ್ನೆಸ್, ರಿಸರ್ಚಿಂಗ್ ಮೋರ್ ಅಬೌಟ್ ಇಂಜುರೀಸ್. ಆ್ಯಂಡ್ ಹಾಗೆ ಇಟ್ ಹ್ಯಾಪನ್ ಟು ಬಿ ಲೈಕ್ ನಾನು ಸ್ಪೋರ್ಟ್ಸ್ ಕಂಟಿನ್ಯೂ ಮಾಡೋಕ್ಕಾಗ್ದಿರ ಡಿಪ್ರೆಷನ್ಗೆ ಹೋಗ್ತಿದ್ದೆ. ಅದರಿಂದ ಆಯ್ತು, ಓಕೆ ಲೆಟ್ ಮೀ ಟೇಕ್ ಅಪ್ ಸಮಥಿಂಗ್ ಅಂಥೇಳಿ ನನ್ನ ಫ್ರೆಂಡ್ ಗೌತಮ್ ಸಂಗಪ್ಪ ಅವರು ಈಗ ಪ್ರೋಟಾನ್ ಫಿಟ್ನೆಸ್ ಅಕಾಡೆಮಿ ನಡೆಸ್ತಾರಲ್ಲ, ಸೊ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ಸೊ ಅವ್ರ ಹತ್ರ ಹೋಗಿ ಐ ಜಸ್ಟ್ ಎನ್ರೋಲ್ ಮೈ ಸೆಲ್ಫ್ ಫಾರ್ ಏಸ್, ಅಮೆರಿಕನ್ ಕೌನ್ಸಿಲ್ ಎಕ್ಸಸೈಸ್. ಯಾವಾಗ ನಂದು ಕೋರ್ಸ್ ಮಾಡ್ತಿರ್ಬೇಕಾದ್ರೆ ವೆನ್ ಐ ಸ್ಟಾರ್ಟ್ ಟು ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಫಿಟ್ನೆಸ್, ಹಾಗಾಗಿ ಐ ಥಾಟ್ ಓಕೆ ಇದು ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಬಿಕಾಸ್ ದೇರ್ ಇಸ್ ಸೋ ಮಚ್ ಮೋರ್ ದ್ಯಾನ್ ಒಂದು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ, ಇಲ್ಲ ವೆಯ್ಟ್ ಲಿಫ್ಟ್ ಮಾಡೋದಾಗಲಿ, ಇಲ್ಲ ಕಾರ್ಡಿಯೋ ಮಾಡೋದಾಗಲಿ, ಅದೊಂದೇ ಅಲ್ಲ, ಅದಕ್ಕೆ ಇನ್ನೂ ಸುಮಾರು ವಿಷಯಗಳಿದೆ ಅಂತ ಹೇಳಿ ತಿಳ್ಕೊಂಡಾಗ ರಿಯಲೈಸ್ ದಿಸ್ ಇಸ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್, ಸಮಥಿಂಗ್ ಮೋರ್ ಡೀಪ್. ಸೊ ಹಾಗಾಗಿ ಐ ಸ್ಟಾರ್ಟೆಡ್ ಡೆವಲಪಿಂಗ್ ಮೈ ಇಂಟ್ರೆಸ್ಟ್. ಆವಾಗ ಐ ಜಸ್ಟ್ ಗಾಟ್ ಇನ್ ಟು ಡೂಯಿಂಗ್ ಫಿಟ್ನೆಸ್ ಸರ್ಟಿಫಿಕೇಷನ್ ಮಾಡಿಕೊಂಡು ಐ ಗಾಟ್ ಇನ್ ಟು ಬಿಕಮಿಂಗ್ ಅ ಫಿಟ್ನೆಸ್ ಕೋಚ್. ಬಟ್ ನನ್ನ ಇನಿಷಿಯಲ್ ಗೋಲ್ ಬಂದಾಗ ಐ ವಾಂಟೆಡ್ ಟು ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡ್ ಇಂಜುರೀಸ್ ಏನಕ್ಕಾಗತ್ತೆ, ನನಗೆ ಏನಕ್ಕೆ ಈ ಥರ ಆಯಿತು, ಆ ರೂಟ್ ಕಾಸ್ನೆಲ್ಲ ಐಡೆಂಟಿಫೈ ಮಾಡಬೇಕಾದ್ರೆ ದೇರ್ ವಾಸ್ ಲಾಟ್ ಆಫ್ ಲರ್ನಿಂಗ್ ಟುವರ್ಡ್ಸ್ ಇಟ್. I decided to kind of implement this, fitness knowledge with other people. ಹಾಗೆ ಮಾಡ್ತಾ ಸೊ ದಿಸ್ ಇಸ್ ವೇರ್ ಐ ಸ್ಟ್ಯಾಂಡ್. ಹೀಗಾಗಿ ಆಲ್ಮೋಸ್ಟ್ 14 ವರ್ಷ ಆಗ್ತಿದೆ ಫಿಟ್ನೆಸ್ಸಲ್ಲಿ. 14 years of experience. 14 years of experience. ಬಟ್ ಸರ್ಟಿಫಿಕೇಷನ್ಸ್ಗಿಂತ ಮುಂಚೆ ವರ್ಕ್ ಮಾಡ್ತಾ ಇದ್ದೀರಾ? ಹೌದು, ಐ ಹ್ಯಾವ್ ಆಲ್ವೇಸ್ ಬೀನ್ ಅ ಕಾರ್ಪೊರೇಟ್ ಗೈ. ಓಕೆ. ಸೊ ನಾನು ಯಾವಾಗ ಸರ್ಟಿಫಿಕೇಷನ್ ಸ್ಟಾರ್ಟ್ ಮಾಡಿದವಾಗ ನಾವು ಬಿಸ್ನೆಸ್ ಆ್ಯನಲಿಸ್ಟ್ ಆಗಿದ್ದೆ. ಸೊ ಆ್ಯನಲಿಸ್ಟ್ ಥಿಂಕಿಂಗ್ ಮೈಂಡ್ ಬಂದುಬಿಟ್ಟು ಫಿಟ್ನೆಸ್ಸಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡು ಮಾರ್ಕೆಟ್ ರಿಸರ್ಚ್ ಅದರಲ್ಲಿ ಮಾಡೋಬೋದು, ಫಿಟ್ನೆಸ್ ರಿಸರ್ಚ್ ಮಾಡ್ಕೊಂಡು ಕೂತಿದ್ದೆ. ಸೊ ಸರ್ಟಿಫಿಕೇಷನ್ಸ್ ಆದಮೇಲೆ ಕಂಪ್ಲೀಟಾಗಿ ಕಾರ್ಪೊರೇಟ್ ಜಾಬ್ನ ಬಿಟ್ಬಿಟ್ರಿ? ಸರ್ಟಿಫಿಕೇಷನ್ ಆದ ತಕ್ಷಣ ಬಿಟ್ಟಿಲ್ಲ. ಯಾಕಂತ ಹೇಳಿದ್ರೆ ಈಗ ಕಾರ್ಪೊರೇಟಲ್ಲಿ ಇಟ್ಸ್ ಎ ಗುಡ್ ಪೇಯಿಂಗ್ ಜಾಬ್ ಅಲ್ವಾ. ಸೊ ಫಿಟ್ನೆಸ್ಸಲ್ಲಿ ಈಗ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ನೋಡಿದ್ರೆ, ಎಸ್ಪೆಷಲಿ ಇನ್ ಇಂಡಿಯಾ ಅಂದರೆ ಫಿಟ್ನೆಸ್ ಟ್ರೈನರ್ಸ್ಗೆ ಅಷ್ಟೊಂದು ವ್ಯಾಲ್ಯೂ ಇಲ್ಲ ಅಲ್ವಾ. ಆ್ಯಸ್ ಲಾಂಗ್ ಆಸ್ ಯು ಆರ್ ಎ ವೆಲ್ ನೋನ್, ತುಂಬ ಎಸ್ಟಾಬ್ಲಿಷ್ಡ್ ಟ್ರೈನರ್ಸ್ ಆದರೆ ಯು ಕ್ಯಾನ್ ರಿಯಲಿ ಬಿ ಏಬಲ್ ಟು ಮೇಕ್ ಗುಡ್ ಮನಿ, ಒಳ್ಳೆ ದುಡ್ಡು ನೋಡ್ಬೋದು. ಬಟ್ ಆ್ಯಸ್ ಎ ಬಿಗಿನರ್ ಅಂತ ನೋಡಿದಾಗ ಯು ಎಂಡ್ ಅಪ್ ಯಾವುದೋ ಒಂದು ಜಿಮ್ಗೆ ಹೋಗಿ ಕೆಲಸ ಮಾಡಬೇಕು, ಬೇಸಿಕ್ ಸ್ಯಾಲರಿ ತುಂಬ ಕಮ್ಮಿ ಇದೆ. ಸೊ ಅದನ್ನು ಫೈನಾನ್ಷಿಯಲ್ ಸಿಚುವೇಷನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಯು ವಿಲ್ ಹ್ಯಾವ್ ಟು ಮೇಕ್ ಅ ಪ್ರಾಪರ್ ಪ್ಲ್ಯಾನ್ ಅಲ್ವಾ. ಸೊ ನಂದು ಹಾಗೆ ಆಗಿತ್ತು. ಬಟ್ ನಂದು ಯಾಕೆಂದರೆ ನಾನು UK ಶಿಫ್ಟಲ್ಲಿ ಮಾಡ್ತಿರೋದ್ರಿಂದ ನನ್ನ ಕೆಲಸ ಸ್ಟಾರ್ಟ್ ಆಗೋದೇ ಮಧ್ಯಾಹ್ನ 1 ಗಂಟೆಯಿಂದ. ಹಾಗಾಗಿ ನಾನೇನು ಮಾಡ್ತಿದ್ದೆ, ಬೆಳಗ್ಗೆ ಇವತ್ತು ಹೆಂಗಿದ್ರು ಫ್ರೀ ಇದ್ದೀನಲ್ಲ, ಸೊ ನನ್ನ ಫ್ರೆಂಡ್ ಜಿಮ್ಮಲ್ಲಿ ನಾನು ಟ್ರೈನರಾಗಿ ಸೇರಿಕೊಂಡೆ. ಅವನು ಇದು ಜಸ್ಟ್ ಹ್ಯಾಪಂಡ್ ಹೇಗಾಯಿತು ಅಂದರೆ, ಎಲ್ಲರೂ ಮೀಟ್ ಮಾಡಿದ್ವಿ, ಏನು ಮಾಡ್ತಿದ್ದೆ ಅಂತ ಕೇಳಿ, ಈ ಥರ ಗೌತಮ್ ಹತ್ರ ನಾನು ಮಾಡ್ತೇನೆ. ಹೌದಾ, ಮತ್ತು ನೀನು ಪ್ರಾಕ್ಟಿಕಲ್ಸ್ಗೆ ಏನು ಮಾಡ್ತಿದ್ಯಾ, ನನ್ನ ಜಿಮ್ಗೆ ಬಾ, ನೀನು ಕ್ಲೈಂಟ್ಸ್ನ ಟ್ರೈನ್ ಮಾಡು, ನಿಮ್ಮದು ಎಕ್ಸ್ಪೋಜರ್ ಸಿಗುತ್ತೆ ಅಂತ ಹೇಳಿ ಅವಾಗ ಸ್ಟಾರ್ಟ್ ಮಾಡಿ. ಸೊ ಒಂದು 2 yearsವರೆಗೂ ನಾನು ಐ ವಾಸ್ ಸ್ಟಿಲ್ ಜಗ್ಲಿಂಗ್ ಬಿಟ್ವೀನ್ ಕಾರ್ಪೊರೇಟ್ ಜಾಬ್ ಆ್ಯಂಡ್ ಫಿಟ್ನೆಸ್ ಟ್ರೈನಿಂಗ್ ಎರಡೂ ಮಾಡ್ಕೊಂಡಿದ್ದೆ. ಸೊ ಆ ಒಂದು ಇಂಟ್ರೆಸ್ಟ್ ಹೇಗೆ ಬಂತು ಅಂತ ಹೇಳಿದ್ರೆ, ನನ್ನ ಫಸ್ಟ್ ಕ್ಲೈಂಟ್ ನನ್ನ ಫ್ರೆಂಡ್ ಜಿಮ್ಮಲ್ಲಿ ಟ್ರೈನ್ ಮಾಡಿದ್ದು ಒಬ್ಬ ಡಾಕ್ಟ್ರು. ಆ ಡಾಕ್ಟ್ರ್ ಬಂದು 108 kg ಇದ್ದರು. ಓಕೆ, ಸೊ ಹಿ ವಾಸ್ ಮೈ ಫಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಓಕೆ, ನಾನು ಹೇಳ್ತಾ ಇರೋದು ದಿಸ್ ಇಸ್ ಬ್ಯಾಕ್ ಇನ್ 2010-2011. ಆ ಟೈಮಲ್ಲಿ
ನೌ ವಾಟ್ ಯು ಸಿ ದಟ್ ವರ್ಡ್ ಕಾಲ್ಡ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋದನ್ನ ನಾನು ಅವಾಗಲೇ ಇಂಪ್ಲಿಮೆಂಟ್ ಮಾಡಿದ್ದೆ 2011 ಇಂಪ್ಲಿಮೆಂಟ್ ಮಾಡಿದೆ. ಸೊ ನೌ ಇಟ್ ಇಸ್ ಫ್ಯಾನ್ಸಿಲಿ ಕಾಲ್ಡ್ ಎಸ್ ಟ್ರಾನ್ಸ್ಫಾರ್ಮೇಷನ್, 90 days ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿ. ಸೊ ಆ ಡಾಕ್ಟರ್ಗೆ ಕೆಲವೊಂದು ಹೆಲ್ತ್ ಕಂಡೀಷನ್ಸ್ ಇತ್ತು. ಆ್ಯಂಡ್ ಆಬ್ವಿಯಸ್ಲಿ ಇಟ್ ಇಸ್ ಬಿಕಾಸ್ ಆಫ್ ಹಿಸ್ ಲೈಫ್ ಸ್ಟೈಲ್ಸ್, ಡ್ರಿಂಕಿಂಗ್ ಹ್ಯಾಬಿಟ್ಸ್, ಸ್ಮೋಕಿಂಗ್ ಹ್ಯಾಬಿಟ್ಸ್. ಸೊ ಅವ್ರಿಗೆ ಮದುವೆ ಆಗಬೇಕು ಅಂತ ಹಿ ಜಸ್ಟ್ ಕೈಂಡ್ ಆಫ್ ರೀಚ್ಡ್ ಔಟ್. ಜಿಮ್ಗೆ ಬಂದಾಗ ಎನ್ಕ್ವೈರಿ ಮಾಡಿದಾಗ, ಓಕೆ ನಾನು ವರ್ಕ್ ಮಾಡ್ತೀನಿ ನಿಮಗೆ, ಬಟ್ ನನ್ನ ಗೈಡೆನ್ಸಲ್ಲಿ ನೀವು ಮಾಡಬೇಕಾಗತ್ತೆ ಅಂತೇಳಿ ಒಂದು 4 monthsಲ್ಲಿ ಐ ಬ್ರಾಟ್ ಹಿಮ್ ಡೌನ್ ಟು 88 kgs. ಸೊ ದ್ಯಾಟ್ ವಾಸ್ ಒನ್ ಥಿಂಗ್, ಆ ಒಂದು ಎಕ್ಸೈಟ್ಮೆಂಟ್, ಆ ಒಂದು ಹ್ಯಾಪಿನೆಸ್ ದಟ್ ಪರ್ಸನ್ ನೋಡಿದಾಗ, ಇದನ್ನು ಯಾರು ಯು ಕಾಂಟ್ ಅರ್ನ್ ದ್ಯಾಟ್ ಇನ್ ಎನಿ ವೇ. ನೀವು ಎಷ್ಟು ದುಡ್ಡು ಕೊಟ್ಟರು ಆ ಸಂತೋಷ ಬರೋಲ್ಲ, ಬಿಕಾಸ್ ಇಟ್ಸ್ ಅಬೌಟ್ ಹೆಲ್ತ್. ಐ ಹ್ಯಾವ್ ಗಿವನ್ ಸಂಬಡಿ ಎ ಹೆಲ್ತ್. ಐ ಫೀಲ್ ವೆರಿ ಪ್ರೌಡ್ ಅಬೌಟ್ ಬೀಯಿಂಗ್ ಅ ಫಿಟ್ನೆಸ್ ಕೋಚ್. ಸುಮಾರು ಜನ ಹೂ ಆರ್ ನಾಟ್ ಅ ಫಿಟ್ನೆಸ್ ಕೋಚಸ್, ರೆಗ್ಯುಲರ್ ಕ್ಲೈಂಟ್ಸ್ ಅವ್ರನ್ನ ಅವ್ರು ಫಿಟ್ನೆಸ್ ಜಿಮ್ ಟ್ರೈನರ್ ಅವನು ಅಂತ ನೋಡ್ತಾರೆ. ಬಟ್ ಅವ್ರ ಎಫರ್ಟ್ ತೊಗೊಂಡು ಅಷ್ಟು ಮಾಡಿ ಅಲ್ಲಿಗೆ ಬರಬೇಕು ಅಂತ ಹೇಳಿದಾಗ, ಬಿಕಾಸ್ ಇಟ್ಸ್ ಅಬೌಟ್ ಪ್ಲೇಯಿಂಗ್ ವಿತ್ ಲೈಫ್, ವಿ ಆರ್ ಆ್ಯಸ್ ಗುಡ್ ಆಸ್ ಡಾಕ್ಟರ್ಸ್. ಓಕೆ, ಅದು ನಾನು ಎಷ್ಟೋ ಕಡೆ ನಾನು ಮಾತಾಡ್ತೀನಿ, ಹೇಳ್ತೀನಿ, ಫಿಟ್ನೆಸ್ ಟ್ರೈನರ್ಸ್ ಆರ್ ಲಿಟ್ರಲಿ ಲೈಕ್ ಡಾಕ್ಟರ್ಸ್. ದೇ ಆರ್ ನಾಟ್ ಡಾಕ್ಟರ್ಸ್, ಬಟ್ ಎಸ್, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ಲ. ಯು ರೀಚ್ ಔಟ್ ಟು ಅ ಟ್ರೈನರ್, ಯು ವಿಲ್ ಬಿ ವಿತೌಟ್ ಏಲ್ಮೆಂಟ್ಸ್. ದಟ್ಸ್ ವಾಟ್ ಐ ಆ್ಯಕ್ಚುಲಿ ಬಿಲೀವ್ ಇನ್. ಓಕೆ, ಬಟ್ ಇದು 90 days ಪ್ರೋಗ್ರಾಮ್ ಆಗಿತ್ತಾ ಅವ್ರಿಗೆ, ಅಥವಾ ಇಟ್ಸ್ 90 days ಪ್ರೋಗ್ರಾಮ್ ಅಂತ ಫಿಕ್ಸ್ ಮಾಡಿರಲಿಲ್ಲ. ಯಾಕಂದರೆ ಫಸ್ಟ್ ಥಿಂಗ್ ಇಸ್ 90 days ಮಾಡೋದಕ್ಕೆ ಯು ನೀಡ್ ಟು ಹ್ಯಾವ್ ಅ ಬೇಸ್. ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಬಿ ಹ್ಯಾವಿಂಗ್ ಅ ಫಿಟ್ನೆಸ್ ಎಕ್ಸ್ಪೀರಿಯನ್ಸ್ ಅಲ್ವಾ, ವರ್ಕೌಟ್ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾಕಂದರೆ ಬಾಡಿ ಪರ್ಫಾರ್ಮೆನ್ಸ್ ಲೆವೆಲ್ನ ಆಪ್ಟಿಮಮ್ ಲೆವೆಲ್ ಪರ್ಫಾರ್ಮೆನ್ಸ್ ತೊಗೊಂಬರ್ಬೇಕು. ಸಿಂಪಲ್ ಎಕ್ಸಾಂಪಲ್ ತೊಗೊಂಡ್ರೆ, ಇವಾಗ ನೀವು ಹೊಸದಾಗಿ ಒಂದು ಬೈಕ್ ತೊಗೊತೀರಾ. ಓಕೆ, ನೀವು 100cc ಬೈಕ್ ತೊಗೊಳ್ಳಿ ಅಂತೀರ, ಹೊಸ ಬೈಕು ಆಯಿತಾ. 1 ತಿಂಗಳು ರನ್ನಿಂಗ್ ಇನ್ ಪೀರಿಯಡ್ ಮಾಡ್ತೀರಾ ಅಲ್ವಾ. ಅದಾದಮೇಲೆ ಆ ಬೈಕ್ದು ಆಪ್ಟಿಮಮ್ ಪರ್ಫಾರ್ಮೆನ್ಸ್ ನೀವು ನೋಡ್ತೀರಾ. ಓಕೆ, ಅದೇ ಬೈಕ್ನ ಒಂದು ಕಡೆ ಬಿಟ್ಬಿಡಿ, ಸೈಡಲ್ಲಿ ಬಿಟ್ಬಿಡಿ, 2 ವರ್ಷ ಮುಟ್ಬೇಡಿ. 3ನೇ ವರ್ಷ ಆ ಬೈಕ್ನ ತೊಗೊಂಡು ನೀವು ಅದೇ ಆಪ್ಟಿಮಮ್ ಪರ್ಫಾರ್ಮೆನ್ಸ್ ಹೊಸದಾಗಿ ತೊಗೊಂಡು ಟ್ರೈ ಮಾಡಿದಾಗ ಪರ್ಫಾರ್ಮೆನ್ಸ್ ಬರೋಲ್ಲ ಅಲ್ವಾ. ಸೊ ಯು ನೀಡ್ ಟು ಕಂಡೀಷನ್ ಇಟ್. ಹೇಗೆ ಮಾಡಬೇಕು, ಆಯಿಲ್ ನೋಡಬೇಕು, ಸರ್ವಿಸಿಂಗ್ ಮಾಡಬೇಕು, ರೆಗ್ಯುಲರ್ ಚೆಕ್ ಮಾಡಬೇಕು, ಬ್ರೇಕ್ ಫ್ಲೂಯಿಡ್ ಚೆಕ್ ಮಾಡಬೇಕು, ಮತ್ತು ಎಲ್ಲ ಚೆಕ್ ಮಾಡಬೇಕು. ದ ಸೇಮ್ ಥಿಂಗ್, ಅದೇ ಥಾಟ್ ಪ್ರೊಸೆಸ್ನ ಹ್ಯೂಮನ್ಸಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಲ್ವಾ. ನೀವು ಫಿಸಿಕಲಿ ಇನ್ಯಾಕ್ಟಿವ್ ಇದ್ದೀರಾ, ಒನ್ ಥಿಂಗ್. ಇನ್ನೊಂದು, ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನಿಮ್ಮ ಸ್ಲೀಪ್ ಹೇಗಿದೆ, ನಿಮ್ಮ ಫುಡ್ ಇಂಟೇಕ್ ಏನಿದೆ, ಆಲ್ ದೀಸ್ ಡಿಕ್ಟೇಟ್ಸ್ ವೇರ್ ಯು ಕರೆಂಟ್ಲಿ ಸ್ಟ್ಯಾಂಡ್ ಅಲ್ವಾ. ಸೊ ಹಾಗಾಗಿ ವೆನ್ ವಿ ಇಂಪ್ಲಿಮೆಂಟೆಡ್ ದಿಸ್, ಐ ಟೋಲ್ಡ್ ನಿಮ್ ಲೈಫ್ ಸ್ಟೈಲ್ ಚೇಂಜ್ನ ಫಿಕ್ಸ್ ಮಾಡಬೇಕು ಫಸ್ಟು. ಓಕೆ, ಇಟ್ಸ್ ಜಸ್ಟ್ ಕುಡ್ ಬಿ ಆ್ಯಸ್ ಸಿಂಪಲ್ ಆಸ್ ಗೆಟಿಂಗ್ 8 hours ಆಫ್ ಸ್ಲೀಪ್. ಅದನ್ನು ಸುಮಾರು ಜನ ಈಗ ನೋಡಿದ್ರೆ ಎಲ್ಲರೂ ಹೇಳ್ತಾರೆ 8 hours ನಿದ್ದೆ ಮಾಡಲೇಬೇಕು ಅಂತ. 8 hours ನಿದ್ದೆ ಮಾಡಬೇಕು ಅಂತ ಕೆಲವರು ಏನು ಮಾಡ್ತಾರೆ, ಯು ಗೋಯಿಂಗ್ ಅಗೇನ್ಸ್ಟ್ ಯು ಬಾಡಿಲಿ ಬಾಡಿ ಕ್ಲಾಕ್, ಇದು ಕಾಲ್ಡ್ ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತಾರೆ. ಓಕೆ, ನನಗೆ 8 hours ನಾನು ಸ್ಲೀಪ್ ಮಾಡ್ತೀನಿ. ಯಾವ ಟೈಮ್ ಮಲ್ಕೊಂಡಪ್ಪ ಅಂತ ಹೇಳಿದೆ, ನಾನು ರಾತ್ರಿ 1 ಗಂಟೆ ಮಲ್ಕೊಂಡೆ. ಎಷ್ಟೊತ್ತಿಗೆ ಎದ್ದೆ, 9 ಗಂಟೆಗೆ ಎದ್ದೆ. ಆ 8 hours ಸ್ಲೀಪ್ ಆಯ್ತಲ್ಲ ಅಂತ. ಸೊ ದ್ಯಾಟ್ಸ್ ಆ್ಯಕ್ಚುಲಿ ಅಗೇನ್ ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ಯುವರ್ ಬಾಡಿ ಕ್ಲಾಕ್ ಅಲ್ವಾ. ಬಿಕಾಸ್ ನಿನಗೆ ಯುವರ್ ಬಾಡಿ ರಿಲೀಸಸ್ ಲಾಟ್ ಆಫ್ ರಿಕವರಿ ಹಾರ್ಮೋನ್ಸ್ ಬೈ ದ ಟೈಮ್ ಯು ಹಿಟ್ ದ ಬೆಡ್. ನೀವು ಎಷ್ಟು ಡಿಲೇ ಮಾಡ್ತೀರೋ ಅಷ್ಟು ಡಿಲೇ ಆಗುತ್ತೆ ಅಲ್ವಾ. ದ ಸೈಡ್ ದರ್ ಓಲ್ಡನ್ ಜನ್ರೇಷನ್, ನಮ್ಮ ತಂದೆ ಕಾಲದವ್ರು ನೋಡಿದ್ರೆ ಆಲ್ವೇಸ್ ಪ್ರೀಚ್ಡ್ ಓನ್ಲಿ ಒನ್ ಥಿಂಗ್, ರೈಟ್, ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್. ಕರೆಕ್ಟ್. ಓಕೆ, ಸೊ ದಿಸ್ ವಾಸ್ ದ ಪ್ರಿನ್ಸಿಪಲ್ ವಾಟ್ ವಿ ಬ್ರಾಟ್ ಇನ್, ಸಿಂಪಲ್ ಮಾಡಿಫಿಕೇಷನ್ಸ್ ಆಫ್ ಲೈಫ್ ಸ್ಟೈಲ್ಸ್. ಓಕೆ, ಆಲ್ಕೋಹಾಲ್ನ ಕಂಪ್ಲೀಟಾಗಿ ಕಟ್ ಡೌನ್ ಮಾಡಿದೆ. ಇಟ್ ಡಿಂಟ್ ಹ್ಯಾಪನ್ ಲೈಕ್ ಓವರ್ ಅ ಪೀರಿಯಡ್ ಆಫ್ 2 months ಆ ಥರ ಅಂತ ಏನು, ಗ್ರ್ಯಾಜುವಲಿ. ಯಾಕಂದರೆ ಈ ಮನುಷ್ಯ ಡೈಲಿ ಕುಡಿತಿರೋನು ವೀಕ್ಲಿ ಟಾರ್ಗೆಟ್ ಸೆಟ್ ಮಾಡಿದ್ವಿ. ವೀಕ್ಲಿ ಟಾರ್ಗೆಟ್ಸಿಂದ ಇಟ್ ಕೇಮ್ ಡೌನ್ ಟು 1 day 2 day. he would get to drink when he has really achieved something out of fitness. ಹಾಗಾಗಿ ಆ ಸೆಲೆಬ್ರೇಷನ್ಸ್, ಇಟ್ಸ್ ಆಲ್ಸೋ ಅ ಪಾರ್ಟ್ ಆಫ್ ಯುವರ್ ಲೈಫ್ ವಿಚ್ ಯು ನೀಡ್ ಟು ಎಂಜಾಯ್ ಅಲ್ವಾ. ಎಲ್ಲನೂ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ರೆ, ನಾನು ಯಾರಿಗೋಸ್ಕರ ಇದು ಮಾಡಬೇಕು, ನನ್ನ ಲೈಫ್ ಐ ಓನ್ಲಿ ಹ್ಯಾವ್ 1 life ಟು ಲಿವ್ ಅಂತ ಹೇಳ್ತಾರೆ, ಎಂಜಾಯ್ ಮಾಡಬೇಕು. ಬಟ್ ದೇರ್ ಹ್ಯಾಸ್ ಟು ಬಿ ಅ ಬ್ಯಾಲೆನ್ಸ್ ಬಿಟ್ವೀನ್ ಬೋತ್. ಸೊ ಅವ್ರಿಗೆ ರಿವಾರ್ಡ್, ಇಟ್ ವಾಸ್ ಎ ರಿವಾರ್ಡ್. ಎಕ್ಸಾಕ್ಟ್ಲಿ. ಮೇ ಬಿ 1-2 kgs ಕಳ್ಕೊಂಡ್ಮೇಲೆ ಯು ಕ್ಯಾನ್ ಗೆಟ್. ಹೌದು, ಕರೆಕ್ಟ್. ಸೊ ನಮ್ಮದು ಫೋಕಸ್ ಬಂದ್ಬಿಟ್ಟು ಇಟ್ಸ್ ನಾಟ್ ಅಬೌಟ್ ದ ವೆಯ್ಟ್ ಪರ್ಸ್ಪೆಕ್ಟಿವ್ ನಾನು ನೋಡಿಲ್ಲ ಇವತ್ತು ಅಷ್ಟೇ. ನಾನು ಇವಾಗಲೂ ಅಪ್ರೋಚ್ ಮಾಡೋದು ಒಂದೇ ವಿಷಯ, ಏನು ಅಂತ ಹೇಳಿದರೆ, ಯುವರ್ ವೆಯ್ಟ್ ಲಾಸ್ ಆ್ಯಂಡ್ ವೆಯ್ಟ್ ಗೇನ್ ಇಸ್ ಅ ಬೈ ಪ್ರಾಡಕ್ಟ್ ಆಫ್ ಯು ಬೀಯಿಂಗ್ ಫಿಸಿಕಲಿ ಆ್ಯಕ್ಟಿವ್, ಗೆಟಿಂಗ್ ಗುಡ್ ಸ್ಲೀಪ್, ಗೆಟಿಂಗ್ ಗುಡ್ ರಿಕವರಿ ಆ್ಯಂಡ್ ಗೆಟಿಂಗ್ ಗುಡ್ ನ್ಯೂಟ್ರಿಷನ್. ಇದಿಷ್ಟು ನಾನು ಏನು ಫಿಕ್ಸ್ ಮಾಡಿಕೊಂಡ್ರೆ, ಯು ಕ್ಯಾನ್ ಆ್ಯಕ್ಚುಲಿ ಚೇಂಜ್ ಯುವರ್ ಬಾಡಿ ದ ವೇ ದಟ್ ಯು ವಾಂಟ್. ದ ಅಪಿಯರೆನ್ಸ್ ಆಫ್ ದ ಬಾಡಿ ಕ್ಯಾನ್ ಬಿ ಚೇಂಜ್, ಯಾವ ಥರ ಬೇಕಾದ್ರೂ ಮಾಡ್ಬೋದು. ಬಟ್ ಇಟ್ಸ್ ಆಲ್ ಡಿಪೆಂಡಿಂಗ್ ಆನ್ ವಾಟ್ ಯು ಆರ್ ಆ್ಯಕ್ಚುಲಿ ಡೂಯಿಂಗ್ ವಿತ್ ದ ಬಾಡಿ, ವಾಟ್ ಇಸ್ ದ ಕೈಂಡ್ ಆಫ್ ಫುಡ್ ದಟ್ ಯು ಆರ್ ಗಿವಿಂಗ್ ಟು ದ ಬಾಡಿ ಅನ್ನೋದು ತುಂಬ ಡಿಫ್ರೆನ್ಸ್. ಓಕೆ, ಇವಾಗ ಫೈನ್, ವೆಯ್ಟ್ ಲಾಸ್ ಜರ್ನಿ ಆಯಿತು ಅವ್ರದ್ದು. ಸೊ ಸಸ್ಟೈನಬಲ್ ಆಗಿ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು? ಸಸ್ಟೈನಬಿಲಿಟಿ ಬಂದಾಗ ಲೈಕ್ ಐ ಸೆಡ್, ಈ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯು ಹ್ಯಾವ್ ರಿಯಲೈಸ್ಡ್ ಓನ್ಲಿ ಒನ್ ಥಿಂಗ್. ನಾನು ಇದನ್ನು ಮಾಡಿದ್ರೆ ಹಿಂಗಿದ್ದೀನಿ, ಹಿಂಗಾಗಿದೆ ಅನ್ನೋದನ್ನ ಒಂದು ಇಟ್ಸ್ ಅ ಲರ್ನಿಂಗ್ ಫಾರ್ ಯು. ಆ್ಯಂಡ್ ದೆನ್ ಮೈ ಅಪ್ರೋಚ್, ನಾನು ಹೇಗೆ ಅಪ್ರೋಚ್ ಮಾಡಿದೆ, ಇಟ್ ಇಸ್ ಅ ಹ್ಯಾಬಿಟ್ ಬಿಲ್ಡಿಂಗ್. ಓಕೆ, ಇಟ್ ಇಸ್ ಅ ಹ್ಯಾಬಿಟ್.
ನೀವು ಬರೀ ನಾನು ಈ ಒಂದು 10 kg ವೆಯ್ಟ್ ಲಾಸ್ ಕೊಡೋದಕ್ಕೆ ಮಾತ್ರ ನಾನು ನೆಕ್ಸ್ಟ್ 100 days ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳಿದಾಗ ಮತ್ತೆ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ನಾರ್ಮಲ್ ಲೈಫ್ ಸ್ಟೈಲ್ ವಾಟ್ ಯುರ್ ಡೂಯಿಂಗ್, ಅದು ಇಟ್ಸ್ ನಾಟ್ ಅ ಪಾಸಿಬಲ್ ಥಿಂಗ್ ದಟ್ ಯು ಕ್ಯಾನ್ ಡೂ, ರೈಟ್. ವೆಯ್ಟ್ ಲಾಸ್ ಅನ್ನೋದು ಇಟ್ ಯು ನೀಡ್ ಟು ಕನ್ಸಿಡರ್ ಟು ಬಿ ಮೋರ್ ಆಫ್ ಅ ಜರ್ನಿ. ಇಟ್ಸ್ ನಾಟ್ ಲೈಕ್ ನೀವು 1 ವರ್ಷ ತೊಗೊಂಡಿರ್ಬೋದು ಒಂದು 10 kg ಗೈನ್ ಮಾಡೋದಕ್ಕೆ, ಬಟ್ ಅದನ್ನು ನೀವು 3 ತಿಂಗಳಲ್ಲಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ನೋಡ್ತೀರಾ. ಮಾಡ್ಬೋದು, ಮಾಡಬಾರ್ದು ಅಂತ ಏನಿಲ್ಲ. ಇಟ್ಸ್ ನಾಟ್ ದಟ್ ಇಟ್ ಇಸ್ ನಾಟ್ ಪಾಸಿಬಲ್, ಮಾಡ್ಬೋದು. ಬಟ್ ಹೌ ಸಸ್ಟೈನಬಿಲಿಟಿ, ಅದಕ್ಕೆ ಅಂತ ಒಂದು ಪ್ಲ್ಯಾನ್ ಇರಬೇಕು. ಈಗ ನಾನು ಒಂದು ಕೋಚ್ ನಾನು ವರ್ಕ್ ಮಾಡ್ತಿರ್ಬೇಕಾದ್ರೆ 100 days ನಾನು 10 kg ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ ನನ್ನ ಕ್ವೆಶ್ಚನ್ ಏನು ಅಂದರೆ ಆ 100 days ಆದಮೇಲೆ ಏನು ಅಂತ ನಾನು ಕೇಳ್ತೀನಿ. ಕರೆಕ್ಟ್. ಏನಿಲ್ಲ, ಐ ವಿಲ್ ಜಸ್ಟ್ ಮೇಂಟೈನ್ ದಿಸ್ ಥಿಂಗ್. ನೀನು ಹೆಂಗೆ ಮೇಂಟೈನ್ ಮಾಡ್ತೀವಿ? ಹೌ ಯು ಗೋನ ಮೇಂಟೈನ್? ದಟ್ಸ್ ಎ ಕ್ವೆಶ್ಚನ್ ಫಾರ್ ಯು. ಮೇಂಟೈನ್ ಅಂತ ಬಂದಾಗ ಏನಿಲ್ಲ, ನಾನು ರೆಗ್ಯುಲರಾಗಿ ವರ್ಕೌಟ್ ಮಾಡ್ತೀನಿ ಅಂತ. ಸೊ ಆ ವಿಷಯ ಬಂದಾಗ ದೇರ್ ಈಸ್ ಅ ಪ್ರಾಪರ್ ಪ್ಲ್ಯಾನ್ ಆಫ್ ಹೌ ಯು ವಾಂಟ್ ಟು ಇಂಪ್ಲಿಮೆಂಟ್ ಇಟ್. ಕ್ಯಾಲರೀಸ್ ಇಂಟೇಕ್ನ ಚೆಕ್ ಮಾಡಬೇಕಾಗುತ್ತೆ, ನೀನು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಚೆಕ್ ಮಾಡಬೇಕಾಗುತ್ತೆ. ಅಗೇನ್ ಯು ವುಡ್ ಸ್ಟಿಲ್ ಕಂಟಿನ್ಯೂ ಡೂಯಿಂಗ್ ವಾಟ್ ಎವರ್ ದಟ್ ಯು ಹವ್ ಡನ್. ದಟ್ ಈಸ್ ಈವನ್ ಮೋರ್ ಡಿಫಿಕಲ್ಟ್ ಫಾರ್ ಯು ಟು ಕೈಂಡ್ ಆಫ್ ಸಸ್ಟೈನ್ ಪೀರಿಯಡ್ ಆಫ್ ಟೈಮ್ ಇಫ್ ಯು ಹವ್ ನಾಟ್ ಗಾಟ್ ಯೂಸ್ ಟು ಅ ಸರ್ಟನ್ ಥಿಂಗ್ ಅನ್ನೋದು ಇಸ್ ಅ ಪಾಯಿಂಟ್. ಬಟ್ ಡ್ರಾಸ್ಟಿಕ್ಕಾಗಿ ವೆಯ್ಟ್ ಲಾಸ್ ಆದರೆ ಇನ್ಆ್ಯಕ್ಟಿವಿಟಿ ಇದ್ದಾಗ ಯು ಗೇನ್ ಡಬಲ್ ಅಂತ ಹೇಳ್ತಾರೆ. ಸೊ ಇವಾಗ 80 kgs ಇರೋರು ಸಡನ್ನಾಗಿ 10 kgs 15 kgs ವೆಯ್ಟ್ ಲಾಸ್ ಮಾಡಿದ್ರೆ, ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನ್ಆ್ಯಕ್ಟಿವಿಟಿ ಇದ್ದರೆ ಡಬಲ್ ಆಗಿ ವೆಯ್ಟ್ ಗೇನ್ ಆಗ್ತಾರೆ ಅನ್ನೋದಿದೆ. ಹೌದು, ಕರೆಕ್ಟ್. ಸೊ ಹೌ ಡಸ್ ಇಟ್ ವರ್ಕ್? ಅದರಿಂದ ಹೇಗೆ ಪಾರಾಗ್ಬಿಟ್ಟು ಬರಬೇಕು? ಏನೇನು ಮಿಸ್ಟೇಕ್ಸ್ ಮಾಡಬಾರ್ದು? ಈಗ ಸಿಂಪಲ್ ಇದನ್ನು ಹೇಗೆ ಅಪ್ರೋಚ್ ಮಾಡ್ತಾರೆ ಅಂದರೆ, ಎಕ್ಸಾಂಪಲ್ ನಿಮ್ಮ ಬಾಡಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ BMR, ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತಾರೆ, ಮತ್ತು ದೇರ್ ಇಸ್ TDE, ಟೋಟಲ್ ಡೈಲಿ ಎನರ್ಜಿ ಎಕ್ಸ್ಪೆಂಡಿಚರ್. ದಿಸ್ ಇಸ್ ನ್ಯೂಟ್ರಿಷನ್ ಟರ್ಮ್ಸ್. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಿನ್ನ ಬಾಡಿಗೆ ಪರ್ ಡೇ ಇಷ್ಟು ಅಂತ ಕ್ಯಾಲರೀಸ್ ಬೇಕಾಗಿರುತ್ತೆ. ಓಕೆ, ಸೊ ಸಿಂಪಲ್ ಎಲ್ಲರೂ ಮಾತಾಡೋದ್ರಿಂದ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಕ್ಯಾಲರಿ ಡಿಫಿಸಿಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಆ ಕ್ಯಾಲರಿ ಡಿಫಿಸಿಟ್ ಹೇಗೆ ಮಾಡ್ತಾರೆ? ದೇರ್ ಇಸ್ ಅ ಪ್ರಾಪರ್ ವೇ ಆಫ್ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ಎಷ್ಟು ಬೇಕಾಗಿರುತ್ತೆ ಕ್ಯಾಲರೀಸ್ ಅಂತೇಳಿ ಅದನ್ನೆಲ್ಲ ಪ್ರಾಪರಾಗಿ ಮಾಡಿ ಹೇಳ್ತಾರೆ. ಓಕೆ, ಲೆಟ್ಸ್ ಸೇ ಯು ನೀಡ್ ಟು ಕನ್ಸ್ಯೂಮ್ 2500 ಕ್ಯಾಲರೀಸ್ ಬೇಸ್ಡ್ ಆನ್ ಯುವರ್ ಕ್ಯಾಲ್ಕುಲೇಷನ್ಸ್. ಅದನ್ನ ಏನು ಮಾಡ್ತೀವಿ ನಾವು, ಒಂದು 300 to 400 ಕ್ಯಾಲರೀಸ್ ಡೆಫಿಸಿಟ್ ಮಾಡ್ತೀವಿ. ಓಕೆ, ಮತ್ತು ನಿಮ್ಮ ವರ್ಕೌಟಲ್ಲಿ ಒಂದು 300 to 400 ಕ್ಯಾಲರೀಸ್ ಬರ್ನ್ ಮಾಡ್ತೀವಿ. ಓವರ್ ಅ ಪೀರಿಯಡ್ ಆಫ್ ಟೈಮಲ್ಲಿ ನಿಮಗೆ ಇದೇನಾಗುತ್ತೆ, ಯು ವುಡ್ ಆ್ಯಕ್ಚುಲಿ ಕೈಂಡ್ ಆಫ್ ಸ್ಟಾರ್ಟ್ ಲೂಸಿಂಗ್ ವೆಯ್ಟ್ ಬಿಕಾಸ್ ಆಫ್ ಯುವರ್ ಕ್ಯಾಲರಿ ಬರ್ನ್ ಅಲ್ವಾ. ಸೊ ಈ 10 kgs ವೆಯ್ಟ್ ಲಾಸ್ ಆದಾಗ ಏನಾಗುತ್ತೆ, ಕೆಲವೊಬ್ರು ಏನು ಮಾಡ್ತಾರೆ, ನಮ್ಮ ಹಳೆ ಡಯಟ್ ಪ್ರೋಗ್ರಾಮ್ನ ಇಟ್ಕೊಂಡು ದೇ ವುಡ್ ಟ್ರೈ ಆ್ಯಂಡ್ ಗೋ ಬ್ಯಾಕ್ ಟು ದ ಸೇಮ್ ಈಟಿಂಗ್ ಹ್ಯಾಬಿಟ್ಸ್. ನಾನು ಇದು ಮಾಡಿದ್ರೆ ಇದಾಗಿದೆ ಅಂತ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ, ಇಟ್ಸ್ ಅ ರಾಂಗ್ ಅಪ್ರೋಚ್. ಮತ್ತೆ ನೀವು ಬಾಡಿ ಕಂಪೋಸಿಷನ್ ಮತ್ತೆ ಮಾಡಿ BMR ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಅವಾಗ ಎಷ್ಟು ಕ್ಯಾಲರೀಸ್ ಇದೆ ಅದಕ್ಕೆ ತಕ್ಕಂಗೆ ನೀವು ಕ್ಯಾಲರೀಸ್ನ ಕೌಂಟ್ ಮಾಡ್ಕೊಂಡು ಮಾಡಬೇಕು ಅಲ್ವಾ. ದ್ಯಾಟ್ಸ್ ವೆನ್ ಯು ವಿಲ್ ಲೈಕ್ ಇವನ್ 10 kgs ವೆಯ್ಟ್ ಲಾಸ್ ಮಾಡಿದ್ರೆ ಅಂತ ಹೇಳಿದ್ರೆ, ಸೊ ನೀವು BMR ಮಾಡಬೇಕಾಗಿರೋದು 70 kgs 80 kgs ಅಲ್ವಲ್ಲ. ದಟ್ಸ್ ಒನ್ ಥಿಂಗ್. ಸಿ ದೇರ್ ಆರ್ ಮಲ್ಟಿಪಲ್ ಆ್ಯಂಗಲ್ಸ್ ಟು ಇಟ್. ಇನ್ನೊಂದು ಏನು ಅಂತ ಹೇಳಿದ್ರೆ, ತುಂಬ ಎಕ್ಸ್ಟ್ರೀಮ್ ಡಯಟಿಂಗ್ ಮಾಡ್ತಾರೆ. ಎಕ್ಸ್ಟ್ರೀಮ್ ಡಯಟಿಂಗ್ಸ್ ಅಂತ ಹೇಳಿದ್ರೆ ತುಂಬ ಕ್ಯಾಲರೀಸ್ ಕಟ್ ಡೌನ್ ಮಾಡ್ತಾರೆ. ಮತ್ತು ಇನ್ನು ಕೆಲವೊಬ್ಬರು ದೇ ಯೂಸ್ ದಿ ಆಲ್ಟರ್ನೇಟಿವ್ ವೇಸ್ ಆಫ್ ಸಪ್ಲಿಮೆಂಟಿಂಗ್ ದೆಮ್ ಸೆಲ್ಫ್. ಇನ್ನು ಫ್ಯಾಟ್ ಬರ್ನರ್ಸ್ ಯೂಸ್ ಮಾಡೋರು ಇರ್ತಾರೆ. ಇಷ್ಟನ್ನೆಲ್ಲ ಯೂಸ್ಕೊಂಡು ಮಾಡ್ತಾರೆ. ಬಟ್ ಅದೇನಿದೆ, ಇಟ್ಸ್ ಅನ್ ಏಡ್ ಫಾರ್ ಯು ಟು ಗೆಟ್ ದೇರ್. ಬಟ್ ನೀವು ಅದನ್ನು ಸಸ್ಟೈನ್ ಮಾಡ್ಕೊಳ್ಳೋದು ಹೋದಾಗ ಯು ವಿಲ್ ನಾಟ್ ಬಿ ಡೂಯಿಂಗ್ ದಿಸ್ ವಾಟ್ ಯು ಹವ್ ಡನ್ ಅರ್ಲಿಯರ್ ಅಲ್ವಾ. ನಿಮ್ಮ ವರ್ಕೌಟು ಇಂಟೆನ್ಸ್ ಆಗಿರುತ್ತೆ. ಎಸ್ಪೆಷಲಿ ಇವಾಗ ನೀವು ವರ್ಕೌಟ್ ಮಾಡಿದ್ರೆ ಒಂಥರ ಇಂಟೆನ್ಸಿಟಿ ಲೆವೆಲ್ ಡಿಫರ್ ಆಗುತ್ತೆ ಅವ್ರು ಕೋಚ್ ಪುಷ್ ಮಾಡೋದಕ್ಕೂ ಅಲ್ವಾ. ಸೊ ಹಾಗಾಗಿ ಏನಾಗುತ್ತೆ, ಕೋಚ್ ಪುಷ್ ಮಾಡೋ ಲೆವೆಲ್ ನಿಮ್ಗೆ ಇದ್ರಲ್ಲಿ ಬರಲ್ಲ. ಸೊ ಅದರಿಂದ ಏನಾಗುತ್ತೆ, ಯು ವುಡ್ ನಾಟ್ ಸ್ಟಿಲ್ ಬಿ ಬರ್ನಿಂಗ್ ಅಷ್ಟೊಂದು ಕ್ಯಾಲರೀಸ್ ಬರ್ನ್ ಮಾಡಲ್ಲ. ನೀವು ಎಷ್ಟು ತಿಂತಾಯಿದ್ರೂ ಅಷ್ಟೇ ತಿನ್ಕೊಂಡು ಬರ್ತಾ ಇರ್ತೀರ. ಆಬ್ವಿಯಸ್ಲಿ ಇಟ್ಸ್ ಗೋನ ಬಿ ಲೈಕ್ ಕ್ಯಾಲರಿಕ್ ಸರ್ಪ್ಲಸ್ ಅಲ್ವಾ. ಅದರಿಂದನೇ ವೆಯ್ಟ್ ಗೇನ್ ಆಗೋದು. ಡಬಲ್ ಅಂತ ಹೇಳಿದಾಗ ಏನಿಲ್ಲ. ಈಗ ಎಕ್ಸಾಂಪಲ್ ಇವಾಗ ನೀವು ವೆನ್ ಯು ಆರ್ ಅಟ್ ಯುವರ್ ಪೀಕ್ ಅಂತ ಹೇಳಿದ್ರೆ ನಿಮ್ಮ ಮೆಟಾಬಲಿಸಮ್ ತುಂಬ ಹೈ ಇರುತ್ತೆ. ಎಷ್ಟೇ ತಿಂದರೂ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇರುತ್ತೆ. ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ, ಕಂಪ್ಲೀಟ್ಲಿ ಸ್ಟಾಪ್ ಆಯಿತು ಅಂತ ಬಂದಾಗ ಏನಾಗುತ್ತೆ, ದೆನ್ ಯುವರ್ ಬಾಡಿ ಈಸ್ ಸ್ಲೋಯಿಂಗ್ ಡೌನ್. ಆ್ಯಕ್ಟಿವಿಟೀಸ್ ಇಲ್ಲ, ಆಲ್ ಜಂಕ್ ಫುಡ್ ತಿಂತಾ ಇದ್ದೀರಾ. ಅದರಿಂದ ಯು ವಿಲ್ ಆ್ಯಕ್ಚುಲಿ ಬಿ ಎಂಡಿಂಗ್ ಅಪ್ ಈಟಿಂಗ್ ಮೋರ್ ಆ್ಯಂಡ್ ಯು ವಿಲ್ ಬಿ ಗೇನಿಂಗ್ ಮೋರ್ ವೆಯ್ಟ್ ಅಷ್ಟೇ. ಸೊ ಇದನ್ನು ಜನ ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದರೆ, ನಾನು ಜಿಮ್ಗೆ ಹೋದಾಗ ಸ್ವಲ್ಪ ಫಿಟ್ ಆಗ್ತೀನಿ, ವೆಯ್ಟ್ ಲಾಸ್ ಆಗುತ್ತೆ, ಬಟ್ ಜಿಮ್ ಬಿಟ್ಟಿದ ತಕ್ಷಣ ನಾನು ವೆಯ್ಟ್ ಗೇನ್ ಆಗ್ತಾಯಿದ್ದೀನಿ ಅಂತ ಕಂಪ್ಲೀಟಾಗಿ ಜಿಮ್ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಬಟ್ ಇದರಿಂದ ಇಷ್ಟೊಂದು ಸೈನ್ಸ್ ಇದೆ. ಎಸ್, ಅದನ್ನು ಹಚ್ಚಿದ್ದಾರೆ. ತುಂಬ ಫ್ಯಾಕ್ಟರ್ಸ್ ಇದ್ದಾವೆ. ಒಂದು ಲೈಫ್ ಸ್ಟೈಲ್ ಚೇಂಜಸ್ಸಿಂದನೂ ವೆಯ್ಟ್ ಗೇನ್ ಆಗ್ತಾರೆ. ನೀವು ಕೆಲವರು ಕೇಳೋದು ನೋಡ್ತಾರೆ, ಸರ್ ನಾನು ತಿನ್ನೋದೇ ಇಲ್ಲ ಸರ್, ನಾನು ಫುಡ್ಡೇ ತಿನ್ನಲ್ಲ ಸರ್, ಬರೀ ಇಷ್ಟೇ ಸರ್, ಬರೀ ಅಷ್ಟೇ ಸರ್. ಫುಡ್ ಇಸ್ ನಾಟ್ ದಿ ಓನ್ಲಿ ಥಿಂಗ್ ಫಾರ್ ಯು ಟು ವೆಯ್ಟ್ ಗೇನ್. ಸ್ಟ್ರೆಸ್ಸಿಂದನೂ ವೆಯ್ಟ್ ಗೇನ್ ಆಗುತ್ತೆ ಅಲ್ವಾ. ನಿಮ್ಮ ಸ್ಲೀಪ್ ಸೈಕಲ್ಸ್ ಇಲ್ಲ ಅಂದ್ರೂ ವೆಯ್ಟ್ ಗೇನ್ ಆಗುತ್ತೆ. ಸೊ ಮಲ್ಟಿಪಲ್ ಫ್ಯಾಕ್ಟರ್ಸ್. ನಾವು ಒಂದು ಕೋಚಾಗಿ ನಾವು ಒಂದು ಅಪ್ರೋಚ್ನ ಮಾಡಿದಾಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದಾಗ ಆ ಕಂಪ್ಲೀಟ್ ಕ್ಲೈಂಟೋட ಕಂಪ್ಲೀಟ್ ಪ್ರೊಫೈಲ್ ನಾವು ಚೆಕ್ ಮಾಡಬೇಕಾಗುತ್ತೆ. ಎಷ್ಟೊತ್ತಿಗೆ ಎದ್ದೊಳ್ತಾರೆ, ಎಷ್ಟೊತ್ತು ಮಲ್ಕೋತಾರೆ, ಏನು ಮೀಲ್ ಟೈಮಿಂಗಲ್ಲಿ ತಿಂತಾರೆ ಇವರು, ಅವ್ರ ಸ್ಟ್ರೆಸ್ ಲೈಫ್ ಹೇಗಿದೆ
ಇದನ್ನೆಲ್ಲ ಕನ್ಸಿಡರಬಲ್ ಫ್ಯಾಕ್ಟ್ಸ್ ಇದೆಲ್ಲ ಇಷ್ಟು ಫ್ಯಾಕ್ಟ್ಸ್ನ ತೊಗೊಂಡು ವಿಲ್ ಹ್ಯಾವ್ ಟು ಡಿಸೈನ್ ಅ ಪ್ರೋಗ್ರಾಮ್. ಟ್ರೈನರ್ ಕೆಲಸ ಬಂದ್ಬಿಟ್ಟು ಎಲ್ಲರೂ ತುಂಬ ಈಸಿ ಅಂದ್ಕೊಂಡ್ಬಿಡ್ತಾರೆ. ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್, ಎಸ್ಪೆಷಲಿ ಯಾಕಂದರೆ ಸುಮಾರು ಜನ ಫ್ಯಾಟ್ ಲಾಸ್ ಕೋಚ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅಲ್ವಾ. ಬಟ್ ಅವ್ರದ್ದು ಏನೋ ಒಂದು ಫಾರ್ಮುಲಾ ಅಂತ ಒಂದು ಡಿಸೈನ್ ಮಾಡಿರ್ತಾರೆ ಆಯಿತಾ. ಅವರು ಕೆಲವೊಬ್ರು ಏನು ಮಾಡ್ತಾರೆ, ಓಕೆ ಎಲ್ಲರಿಗೂ ಒಂದೇ ಥರ ಪ್ರೋಗ್ರಾಮ್ ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾರೆ. ಓಕೆ, ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ ನೋ ಫಿಟ್ನೆಸ್ ಟ್ರೈನರ್ ಒಂದು ಪರ್ಟಿಕ್ಯುಲರ್ ಟ್ರೈನರ್ ಬಂದು ಒಂದು ಕ್ಲೈಂಟ್ಗೆ ನಾನು ಇಷ್ಟು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ದೇರ್ ಇಸ್ ನೋ ರೀಸನ್ ಆರ್ ದೇರ್ ಇಸ್ ನೋ ವೇ ಆ್ಯಕ್ಚುಲಿ ಫಾರ್ ಅ ಟ್ರೈನರ್ ಟು ಐಡೆಂಟಿಫೈ ಆ್ಯಂಡ್ ಟೆಲ್ ಯು ನಾನು ನಿನಗೆ ಇವತ್ತು 10 on ಐ ವಿಲ್ ಮೇಕ್ ಯು ಲೂಸ್ 10 kgs in 1 month or 5 kgs in 1 month. ಆಗೋದೇ ಇಲ್ಲ ಅನ್ಲೆಸ್ ಅಂಟಿಲ್ ಯು ಹ್ಯಾವ್ ಅ ಗುಡ್ parameters of measuring these particular things into your fitness program, and then you will be able to do that. ಓಕೆ, ಇನ್ ಕೇಸ್ ಯಾರಾದರೂ ಈ ಥರ ಪ್ರಾಮಿಸ್ ಮಾಡ್ತಾ ಇದ್ದರೆ, ಇಲ್ಲ ನಮ್ಮ ಪ್ರೋಗ್ರಾಮ್ ಜಾಯ್ನ್ ಆಗಿ ಡೆಫಿನೆಟ್ಲಿ ಲೂಸ್ ಆಗ್ತೀರಾ ಅಂತ. ಸೊ ಲೂಸ್ ಆಗಲ್ಲ ಅಂತಲ್ಲ. ಲೂಸಿಂಗ್ ವೆಯ್ಟ್ ಅಂತಾಗ 2 ಕಾಂಪೊನೆಂಟ್ ಬರುತ್ತೆ ವೆಯ್ಟಲ್ಲಿ, ಒಂದು ಫ್ಯಾಟು ಒಂದು ಮಸಲ್. ಕರೆಕ್ಟ್. ವಾಟ್ ಇಸ್ ದಟ್ ಯು ವಾಂಟ್ ಟು ಲೂಸ್ ಅನ್ನೋದೇ ಬಿಗರ್ ಕ್ವೆಶ್ಚನ್ ಮಾರ್ಕ್. ಈಗ ನೀವು ಆ ಟ್ರೈನರ್ ನೀವು ಕುತ್ಕೊಂಡು ಮಾತಾಡಿಸಿದಾಗ ವಾಟ್ ಇಸ್ ದಿ ಅಪ್ರೋಚ್, ಹೌ ವಿ ಗೋನ್ ಅಚೀವ್ ದಿಸ್ ಅಂತ ಹೇಳಿದ್ರೆ ವೆನ್ ದೇ ಆರ್ ಏಬಲ್ ಟು ಎಕ್ಸ್ಪ್ಲೇನ್ ಯು ಡೀಟೇಲ್ ಇನ್ ಯುವರ್ ಕನ್ವಿನ್ಸ್ ಇನಫ್, ಗೋ ಫಾರ್ ಇಟ್. ಕೆಲವ್ರು ಏನು ಮಾಡ್ತಾರೆ, ನೀವು ಬನ್ನಿ ನಾನು ಮಾಡ್ತೀನಿ, ನಿಮ್ಗೆ ಯಾಕೆ ನನ್ನ ಕೆಲಸ ನಾನು ತಲೆ ಕೆಡ್ಸ್ಕೊತೀನಿ ಅಂತ ಹೇಳಿದಾಗ ದೆನ್ ಈಸ್ ನಾಟ್ ಗಿವಿಂಗ್ ಯು ಅ ಪ್ಲಾನ್. ಬಿಕಾಸ್ ಯಾಕಂತ ಹೇಳಿದ್ರೆ ಇಟ್ ಇಸ್ ರಿಯಲಿ ಇಂಪಾರ್ಟೆಂಟ್ ಆ್ಯಸ್ ಅ ಕ್ಲೈಂಟ್ ಟು ಆಸ್ಕ್ ಮೈ ಟ್ರೈನರ್, ಆಸ್ಕ್ ಮೈ ಕೋಚ್, ಏನು ಪ್ರೋಗ್ರಾಮ್ ಫಾಲೋ ಮಾಡ್ತಾಯಿದ್ದೀವಿ ಬಸ್, ಇದು ನನ್ನ ಬಾಡಿ, ಇದು ನಂದು ಲೈಫು ಅಲ್ವಾ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ರೆಸ್ಪಾನ್ಸಿಬಿಲಿಟಿ? ಬಿಕಾಸ್ ಇಂಡಿಯಾದಲ್ಲಿ ಅಷ್ಟೊಂದು ರೆಗ್ಯುಲೇಷನ್ಸ್ ಇಲ್ಲ. ಓಕೆ, ನೀವು ಹೊರಗಡೆ ದೇಶದಲ್ಲಿ ಹೋದರೆ ಒಂದು ಫಿಟ್ನೆಸ್ ಟ್ರೈನರ್, ಒಂದು ಪರ್ಸನಲ್ ಕೋಚ್ಗೆ ದಿ ನೀಡ್ ಟು ಹ್ಯಾವ್ ಎನ್ ಇನ್ಶೂರೆನ್ಸ್. ಬೇಸಿಕ್ ಮಿನಿಮಮ್ ರಿಕ್ವೈರ್ಮೆಂಟು. ಇನ್ಶೂರೆನ್ಸ್ ಇಲ್ಲ ಅಂದರೆ ಯು ಕಾಂಟ್ ಇವನ್ ಟ್ರೈನ್ ಅಲ್ವಾ. ಇಲ್ಲಿ ಅಷ್ಟೊಂದು ರೆಗ್ಯುಲೇಷನ್ಸ್ ಇಲ್ಲ, ಯಾರು ಬೇಕಾದ್ರೂ ಟ್ರೈನರ್ ಆಗ್ಬೋದು. ಸುಮ್ಮನೆ ಹೋಗ್ಬಿಟ್ಟು ಒಂದು ಬಾಡಿ ಬಿಲ್ಡಿಂಗ್ ಸ್ಟೇಜಲ್ಲಿ ನಿಂತ್ಕೊಂಡು ಬಾಡಿ ಬಿಲ್ಡಿಂಗ್ ಪೋಸ್ ಮಾಡಿ ಒಂದು 4 ಪೋಸ್ಟ್ ಹಾಕ್ತಾರೆ, ಫಾರ್ ವೆಯ್ಟ್ ಲಾಸ್ ಪ್ಲೀಸ್ DM me ಅಂತ ಹೇಳ್ತಾರೆ ಅಲ್ವಾ. ಅಂಥವ್ರೆಲ್ಲನೂ ಯೂಸಿಸ್ಕೋ ಕ್ರೆಡೆನ್ಷಿಯಲ್ಸ್ ಚೆಕ್ ಮಾಡಿ. ಅವ್ರಿಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ನಾಟ್ ನೆಸೆಸರಿ ನಿಮಗೂ ಅದೇ ಮಾಡಿಕೊಡ್ತಾರೆ ಅಂತ. ಅವ್ರು ಏನು ಮಾಡಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅಲ್ವಾ. ಸೊ ಇಟ್ ಬಿಕಮ್ಸ್ ರಿಯಲಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಏನು ಮಾಡ್ತಿದ್ಯಾ, ನನಗೆ ಏನು ಪ್ಲ್ಯಾನ್ ಮಾಡ್ತಿದ್ಯಾ ಫಸ್ಟ್ ಆಫ್ ಆಲ್. ಡೀಟೇಲ್ಡ್ ಒಂದು ಪ್ಲ್ಯಾನ್ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೊ ಯಾವುದೇ ಕ್ಲೈಂಟು ಏನೋ ಒಂದು ಪ್ರೋಗ್ರಾಮ್ ತೊಗೊಳ್ತಾರೆ ಅಂದರೆ ದೇ ಹ್ಯಾವ್ ದ ರೈಟ್ ಟು ನೋ. ಎಸ್. ಸೊ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ಪ್ಲ್ಯಾನ್ ರೆಡಿ ಮಾಡಿ ದೆನ್ ಯು ಹ್ಯಾವ್ ಟು ಗೋ ಫಾರ್ವರ್ಡ್. ಎಕ್ಸಾಕ್ಟ್ಲಿ, ಇಟ್ಸ್ ಯುವರ್ ರೈಟ್ ಟು ನೋ ಬಿಕಾಸ್ ಇಟ್ಸ್ ಅಬೌಟ್ ಯುವರ್ ಹೆಲ್ತ್. ನಾಳೆ ದಿವಸ ಒಂದು ಆ ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡಿ ನಿಮ್ಗೆ ಏನೋ ಹೆಲ್ತನ್ನ ಇಶ್ಯೂಸ್ ಆಯಿತು ಅಂತ ಹೇಳಿದಾಗ ಹೂ ಇಸ್ ಗೋನ್ ಬಿ ರೆಸ್ಪಾನ್ಸಿಬಲ್ ಫಾರ್ ಇಟ್. ಈಗ ಈ ಥರ ಒಂದು ಅಪ್ರೋಚ್ ಬಂದಾಗ, ಎಸ್ಪೆಷಲಿ ಪೀಪಲ್ ವಿತ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಬಂದಾಗ ನಾನು ಹೇಗೆ ಅಪ್ರೋಚ್ ತಗೋತೀನಿ ಅಂದರೆ ಐ ವರ್ಕ್ ವಿತ್ ಡಾಕ್ಟರ್ಸ್. ಯಾಕಂತ ಹೇಳಿದ್ರೆ ದೇರ್ ಮೈಟ್ ಬಿ ಅದರ್ ಕ್ಲಿನಿಕಲ್ ನೋಟ್ಸ್ ವಿಚ್ ಇಸ್ ಅಸೋಸಿಯೇಟೆಡ್ ವಿತ್ ದೀಸ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಆಲ್ಸೋ. ಏನು ಅಂತ ಹೇಳಿದ್ರೆ ದೆರ್ ಆರ್ ಲಾಟ್ ಆಫ್ ಕಂಡೀಷನ್ಸ್. ಸುಮಾರು ಜನ ಬರ್ತಾರೆ ವೆಯ್ಟ್ ಲಾಸ್ ಮಾಡಬೇಕು, ಏನಕ್ಕೆ ಅಂತ ಹೇಳಿದಾಗ ಡಾಕ್ಟರ್ ಇದಕ್ಕೆ ಈ ರೀಸನಿಂದ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳ್ತಾರೆ. ದಟ್ಸ್ ವೇರ್ ಯು ನೀಡ್ ಟು ಬಿ ವೆರಿ ವೆರಿ ಕೇರ್ಫುಲ್ ಅಲ್ವಾ. ಈಗ ಬ್ಲಡ್ ಮಾರ್ಕರ್ಸ್ ಇರುತ್ತೆ, ಸಿಂಪಲ್ ಆಸ್ ಡಯಾಬಿಟಿಕ್ಕು, ಹೈ ಶುಗರು, ಆಲ್ ದೀಸ್ ಫ್ಯಾಕ್ಟರ್ಸ್ ಎಲ್ಲನೂ ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಸೊ ದೆನ್ ಯು ಟಾಕ್ ಟು ದ ಡಾಕ್ಟರ್, ಏನು ಮಾಡ್ಬೋದು ಏನು ಮಾಡಬಾರ್ದು ಅನ್ನೋ ಕ್ಲಿನಿಕಲ್ ಸೈಡ್ ಆಫ್ ಆಸ್ಪೆಕ್ಟ್ ತೊಗೊಂಡ್ರೆ ಯು ವಿಲ್ ಬಿ ಹ್ಯಾವಿಂಗ್ ಅ ಕ್ಲಿಯರ್ ಪಿಕ್ಚರ್ ಏನು ಮಾಡಬೇಕು ಏನು ಮಾಡಬಾರ್ದು. ಈಗ ಅಂತ ಹೇಳಿದ್ರೆ ಈಗ ಇವ್ರಿಗೆ ಕೆಲವೊಬ್ಬರಿಗೆ ದೇ ಹ್ಯಾವ್ ಲೈಕ್ ಗಿಡಿನೆಸ್, ಫುಡ್ ತಿಂದಿಲ್ಲ ಅಂದರೆ ಗಿಡಿನೆಸ್ ಬಂದುಬಿಡುತ್ತೆ. ನೀವು ಅಂಥವ್ರಿಗೆ ಹೋಗ್ಬಿಟ್ಟು ಫಾಸ್ಟಿಂಗ್ ಮಾಡಿಬಿಟ್ಟು ಕಾರ್ಡಿಯೋ ಮಾಡಿ ಅಂತ ಹೇಳಿದ್ರೆ ಅಷ್ಟೇ ಥ್ರೆಡ್ಮಿಲ್ ಮೇಲೆ ಮಲ್ಕೊಂಡಿರ್ತಾರೆ ಅವರು.